ಹಾಸನ ಸಮಾವೇಶದ ಬಗ್ಗೆ ಚರ್ಚೆ ಪಕ್ಷದ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಇವತ್ತೊಂದು ಅನಾಮಧೇಯ ಪತ್ರವನ್ನ ಖರ್ಗೆ ಅವರಿಗೆ ಬರೆದಿದ್ದಾರೆ, ಹೆಸರು ಹಾಕ್ತೇನೆ. ಅದರಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಸಮಾವೇಶ ಮಾಡೋದಕ್ಕೆ ಸೂಚನೆ ಕೊಡಿ ಸಿದ್ದರಾಮಯ್ಯನವರಿಗೆ. ಪಕ್ಷ ಬಿಟ್ಟು ಸಮಾವೇಶ ಮಾಡೋದು ಬೇಡ, ಯಾಕೆಂದ್ರೆ ಇಡಿ ಟಾರ್ಗೆಟ್ ಮಾಡಿರೋದು ಅವರು ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಂತ. ಈ ಕಾರಣಕ್ಕೋಸ್ಕರ ಪಕ್ಷದ ಚೌಕಟ್ಟಲ್ಲಿ ಮಾಡಲಿ ಅಂತ ತಮ್ಮ ಅಭಿಪ್ರಾಯ ಏನು ಸರ್? ಪಕ್ಷದ ಚೌಕಟ್ಟಲ್ಲೇ ಆಗುತ್ತಾ ಹೇಗೆ ಸರ್? ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟೂ ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ, ಜಂಟಿ ಸಮಾವೇಶ. ಸ್ವಾಭಿಮಾನ ಸಮಾವೇಶ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ್. ಪಕ್ಷ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಮತ್ತು ಶೋಷಿತ ಸಮುದಾಯಗಳ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ. ನೋ ಕನ್ಫ್ಯೂಷನ್, ನೋ ಕನ್ಫ್ಯೂಷನ್. ಸರ್, ಇನ್ನೊಂದು BR ಪಾಟೀಲ್ ಅವರು ಹೇಳಿದ್ದಾರೆ, ಉಪಚುನಾವಣೆ ಗೆದ್ದಿರೋದ್ರಿಂದ ಮುಖ್ಯಮಂತ್ರಿಗಳು 5 ವರ್ಷ ಮುಂದುವರಿಬೇಕು, ಯಾವುದೇ ಬದಲಾವಣೆಗೆ ಇದಾಗಬಾರ್ದು. ನಮಗೊಂದು ಶಕ್ತಿ ಬಂದಂದಾಗಿದೆ, ಉಪಚುನಾವಣೆಗಳನ್ನ ಕ್ಲೀನ್ ಸ್ವೀಪ್ ಮಾಡಿದೀವಿ. ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರವನ್ನ ನಾವು ಯಾರು ಕೂಡ 5 ವರ್ಷ ಸಿದ್ದರಾಮಯ್ಯನವರೇ ಇರಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು. ನಿಮ್ಮ ಆಸೆ ಏನಿದೆ? ನಾವಿನ್ನು ಹೇಳಕ್ಕಾಗ್ತಿಲ್ಲ. ನೀವು ಹೇಳ್ಬೇಕು, ನಮ್ಮ ಆಸೆ ಹೇಳಕ್ಕಾಗ್ತಿಲ್ಲ, ನಿಮ್ಮ ಆಸೆ ಹೇಳ್ಬೇಕು. ಈ ಎಲ್ಲ ವಿಷಯಗಳನ್ನು ನಮ್ಮ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಆದರೆ ನಾವ್ಯಾರು ಅದಕ್ಕೆ ವ್ಯಾಖ್ಯಾನ ಮಾಡೋ ಅಗತ್ಯ ಇಲ್ಲ. ಥ್ಯಾಂಕ್ ಯು.